ದುಡ್ಡಿನ ವಿಚಾರ ಓಪನ್ ಆಗಿ ಮಾತಾಡಲ್ಲ ತಹಶೀಲ್ದಾರ್ ಮಮತಾ ಹೇಳೋದು. ದುಡ್ಡಿನ ವಿಚಾರ ಓಪನ್ ಆಗಿ ಮಾತಾಡಲ್ಲ, ಕೋಡ್ ವರ್ಡ್ ಅಲ್ಲಿ ಲಂಚದ ಮಾತುಗಳನ್ನು ಆಡ್ತಾರೆ ತಹಶೀಲ್ದಾರ್ ಮಮತಾ. ಯಾವ ಲಜ್ಜೆಯೂ ಇಲ್ಲ ಎಮ್ಮನಿಗೆ ಮಾತಾಡುವಾಗ. ಇವರ ಪಾಲಿಗೆ ಲಕ್ಷ ಎನ್ನುವುದು ಒಂದು ಚಾಕ್ಲೇಟು. ಮಮತಾ ಡೀಲ್ ಮಾತಾಡೋದು ಈ ಕೋಡ್ ಮೂಲಕವೇ. ಕೋಡ್ ವರ್ಡ್ ಇವರುಗಳಿಗೆ ಗಡಿ ಭಾಗದಲ್ಲಿ ಕೆಲಸ ಮಾಡ್ತವ್ರೆ ಇವ್ರು ಕೋಡ್ ವರ್ಡ್ ಇಟ್ಕೊಳ್ಳೋಕ್ಕೆ. ಜಾಸ್ತಿ ಮಾತಾಡಲ್ಲ ಮಮತಾ ಮೇಡಮ್, ಎಷ್ಟು ಬೇಕೋ ಅಷ್ಟೇ, ಲೆಕ್ಕಕ್ಕಿಂತ ಜಾಸ್ತಿ ಮಾತಾಡಲ್ವಂತ ಎಮ್ಮ. ನೋಡಿ ಹೇಗೆಲ್ಲ ಡೀಲ್ಗೆ ನಿಂತವ್ರೆ ಈ ಎಮ್ಮ ಯಪ್ಪ. ಜೊತೆಗೆ ಈ ವಯ್ಯನು ಕೂಡ ಕೇಳಿಸ್ಕೊಂಡು ಪಾವನರಾಗಿ ನಾರ್ತ್ ಎಸಿ ಕಚೇರಿಯ ಲಂಚಕಾಂಡವನ್ನ. ಇದು ಫ್ರೀಡಮ್ ಟಿವಿಯ ಅತಿ ಬಿಗ್ಗೆಸ್ಟ್ ಬ್ಲಾಸ್ಟಿಂಗ್ ಸುದ್ದಿ. ಲೆಕ್ಕಕ್ಕಿಂತ ಹೆಚ್ಚು ಮಾತನಾಡೋದಿಲ್ವಂತೆ, ಸೀಮೆ ಮೀರಿ ಮಾತನಾಡೋದಿಲ್ಲ ಎಮ್ಮ. ಹೇಳುವವನ ಮಾತಿನಲ್ಲಿ ಈ ಎಮ್ಮನಿಗೆ ಸಂಪೂರ್ಣ ತೃಪ್ತಿದಾಯಕವಾದ ಉತ್ತರ ಬಂದ್ರೆ ಅನ್ನೋದು ಬಿಟ್ರೆ ಉಳಿದ ಪದಗಳು ಬರೋದಿಲ್ಲ. ಇನ್ನು ಹೇಳುವವನ ಮಾತಿನಲ್ಲಿ ಅತೃಪ್ತಗಳೇ ಇದ್ರೆ, ತೃಪ್ತಿ ಮತ್ತು ಅತೃಪ್ತದ ವ್ಯತ್ಯಾಸ ತಿಳ್ಕೊಳ್ಳಿ. ತೃಪ್ತಿ ಅಂದ್ರೆ ಈ ಎಮ್ಮ ಹೇಳಿದ ಅಮೌಂಟು 50 ಕೊಡ್ತೀನಿ ಮೇಡಮ್, ಈ ಕೈಯಲ್ಲಿದೆ, ನೀವೆಲ್ಲಿ ಹೇಳ್ತೀರಾ ಹೇಳಿ, ಅಲ್ಲಿಗೆ ಬಂದು ಕೊಡ್ತೀನಿ ಅಂದ್ರೆ ಅಂತ ಉತ್ತರ ಬರುತ್ತೆ. ಮೇಡಮ್ 10, 20 ಇದೆ, ಇನ್ನೊಂದು 30 ಅಡ್ಜಸ್ಟ್ ಮಾಡಬೇಕು, ಕೈಯಲ್ಲಿ ಇಲ್ವಲ್ಲ ಅಂದ್ರೆ ಮಾತಾಡಲ್ಲ. ಇದು ನಮ್ಮ ಕಂದಾಯ ಭವನದ ಕೆಲ ಅಧಿಕಾರಿಗಳು. ಇನ್ನು ವಾಕ್ಯದಲ್ಲಿ ವ್ಯತ್ಯಾಸಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಕೆಲ ಅಧಿಕಾರಿಗಳು, ಎಲ್ಲರೂ ಅಲ್ಲ. ಕೋಡ್ ವರ್ಡಲ್ಲಿ ಮಾತಾಡ್ತಾರಂತಲ್ರಿ. ಗಡಿ ಭಾಗದಲ್ಲಿ ದೇಶ ಕಾಯುವ ಸೈನಿಕರ ಇವರು. ಇವರ ಪಾಲಿಗೆ ಲಕ್ಷ ಎನ್ನುವುದು ಒಂದು ಚಾಕ್ಲೇಟು. ಎಷ್ಟು ಚಾಕ್ಲೇಟ್ ಇದೆ ಅಂತ ಕೇಳ್ತಾರೆ. 1 ಇದೆಯಾ 2 ಇದೆಯಾ? ನಿನ್ಗೆ ಹೇಳಿದ 50 ಚಾಕ್ಲೇಟ್ ಅಲ್ವಾ, 1-2 ಸಾಕಾಗೋದಿಲ್ಲ ನನ್ನ ದೇಹಕ್ಕೆ, 50 ಬೇಕು, ಪರಿಪೂರ್ಣ ಬೇಕು. ಆ ಚಾಕ್ಲೇಟ್ ಕಥನ ಒಂದ್ಸತಿ ಕೇಳಿಸ್ಕೊಳ್ಳಿ ನಿಮ್ಮ ಕಿವಿಗಳಿಗೆ. ಮೇಡಮ್ ಕೇಳಿಸ್ತಾ ಇಲ್ಲ ಮೇಡಮ್, ಅದೇನೋ ವಾಯ್ಸು. ಹೌದೌದು ಸರ್, ಡಿಸ್ಟರ್ಬೆನ್ಸ್ ಇದೆ, ಹೇಳಿ ಸರ್. ಅದೇ 14 ಚಾಕ್ಲೇಟ್ ಇದೆ ಮೇಡಮ್. ಸರಿ, ಓಕೆ ಸರ್. ಯಾರ ಕಡೆ ಏನು? ನೀವೊಂದು ನಿಮಿಷ, ನಾನು ಫೋನ್ ಮಾಡ್ತೀನಿ ವಾಪಸ್. ಮಾಡಿ ಮೇಡಮ್. ಮೇಡಮ್ ಬಿಸಿನಾ ಮೇಡಮ್? ಕೇಳಿಸ್ತಾ ಇಲ್ಲ ಮೇಡಮ್, ಅದೇನೋ ವಾಯ್ಸು. ಹೌದೌದು ಸರ್, ಡಿಸ್ಟರ್ಬೆನ್ಸ್ ಇದೆ, ಹೇಳಿ ಸರ್. ಅದೇ 14 ಚಾಕ್ಲೇಟ್ ಇದೆ ಮೇಡಮ್. ಸರಿ, ಓಕೆ ಸರ್. ಯಾರ ಕಡೆ ಏನು? ನೀವೊಂದು ನಿಮಿಷ, ನಾನು ಫೋನ್ ಮಾಡ್ತೀನಿ ವಾಪಸ್. ಮಾಡಿ ಮೇಡಮ್. ಮೇಡಮ್ ಬಿಸಿನಾ ಮೇಡಮ್? ದೂರುದಾರ ಮತ್ತು ತಹಶೀಲ್ದಾರ್ ಮಮತಾ ನಡುವೆ ಸಂಭಾಷಣೆ ನಡೆಯುತ್ತೆ ದೂರವಾಣಿಯಲ್ಲಿ. ಫೋನ್ ಸಂಭಾಷಣೆ, ಅದನ್ನು ಕೇಳಿಸ್ಕೊಂಡ್ರಿ. ಮೇಡಮ್ ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ದೂರುದಾರ ಮಮತಾ ಹೇಳಿ, ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಅಂತ. ಮೇಡಮ್ ನನ್ನ ಬಳಿ 14 ಚಾಕೊಲೇಟ್ ಸಿದ್ಧಗೊಂಡಿದೆ, 14 ಚಾಕ್ಲೇಟು ರೆಡಿ ಇದೆ. ಓಕೆ ಅಂತ ಖುಷಿಯಾಗಿದೆ ಅವರಿಗೆ. ಉತ್ತರ ಕೊಡ್ತಾರೆ ನೋಡಿ, ಹೌದು ನನ್ನ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳ್ತಾರೆ. ಅದಾದ ಮೇಲೆ ಮೇಡಮ್ ಅದೇ 14 ಚಾಕ್ಲೇಟ್ ರೆಡಿ ಇದೆ, ಹಾಂ ಸರ್ ಅಂತಾರೆ. ಅದು ಯಾರ ಕಡೆ ಏನು? ತಹಶೀಲ್ದಾರ್. ನೋಡಿ ಇವ್ರ ಸಂಭಾಷಣೆ ಮುಂದುವರಿತದೆ, ಅದನ್ನೆಲ್ಲ ತೋರಿಸ್ತಾ ಹೋಗ್ತೀವಿ ನಾವು. ಆದರೆ ಇವರ ಕೋಡ್ ವರ್ಡ್ಗಳು ಅರ್ಥ ಮಾಡ್ಕೊಳ್ಳೋ ಶೈಲಿ ನೋಡಿ ಇವರು. ಚಾಕ್ಲೇಟು ಅಂದರೆ ಏನು? ಕಾಂಡಿಮೆಂಟ್ಸ್ ಅಂಗಡಿ ಹಿಡ್ಕೊಂಡಿದ್ದೀರೇನ್ರಿ ಮೇಡಮು? ಚಾಕ್ಲೇಟು ಅಂದರೆ ಏನು ಅರ್ಥ ಅದರದ್ದು? ಕಾಂಡಿಮೆಂಟ್ಸ್ ಅಂಗಡಿ ಏನಾದರೂ ಇಟ್ಕೊಂಡಿದ್ದೀರಾ? ನೀವೇನು ವರ್ತಕರು ವಿತರಕರು ಏನಿದು? ಅವನು ಯಾವನ ಫೋನ್ ಮಾಡಿ ಚಾಕ್ಲೇಟ್ ರೆಡಿ ಇದೆ ಅಂತಾನೆ, ನೀವು ಅದೇನೋ ಸಿಕ್ಕಿದ ಹಾಗೆ ಹ್ಞೂ ಸಾರ್ ಅಂತೀರಿ. ಏನಿದ್ರ ಅರ್ಥ? ಕಂದಾಯ ಭವನದಲ್ಲಿ ಜನಹಿತಕ್ಕಾಗಿ ಕೆಲಸ ಮಾಡ್ರಯ್ಯ ಅಂದರೆ ಚಾಕ್ಲೇಟ್ ವ್ಯಾಪಾರ ಮಾಡ್ತೀರಾ? ನಿಮ್ಮ ಚಾಕ್ಲೇಟ್ ಅನ್ನ ಅರ್ಥ ಮಾಡಿಕೊಳ್ಳದ ಅವಿವೇಕಿಗಳಿಲ್ಲ ಕರ್ನಾಟಕದಲ್ಲಿ, ಫೂಲ್ಗಳು ಯಾರೂ ಇಲ್ಲ ಇಲ್ಲಿ. ಚಾಕ್ಲೇಟು ಇವರ ಉದ್ಯಮದ ಕೋಡ್ ವರ್ಡ್ ನೋಡಿ. ಬಿಜಿನಾ ಮೇಡಮ್ ಅಂತಾನೆ, ಆ ಬಿಜಿ ನಡುವೆ ಫೋನ್ ಎತ್ತಿರೋದು. ಇದನ್ನ ಚಾಕ್ಲೇಟ್ ಸಿಗುತ್ತಲ್ಲ ಹಂಗೆ ಅಮ್ಕರಣ ಅಂತ. ಬಿಜಿಯ ನಡುವೆ ಮಮತಾ ಅವರು ಫೋನ್ ರಿಸೀವ್ ಮಾಡಿ ಮಾತನಾಡ್ತಾರೆ. ಆ ಕಡೆಯಿಂದ ಚಾಕ್ಲೇಟ್ ಸಿದ್ಧಗೊಂಡ ಸಂತೋಷದ ಶುಭ ಸುದ್ದಿಯೊಂದು ಬರುತ್ತೆ. ತನಗ ಅರಿವಿಲ್ಲದೆ ತುಟಿಯ ತುದಿಯಲ್ಲಿ ನಗು ಬೀರಿ ಸರಿ ಕಣಯ್ಯ ಅಂತ ಹೇಳ್ತಾರೆ. ಅದ್ರ ಮುಂದುವರಿದ ಈ ಪ್ರಕರಣದ ಅಪ್ಡೇಟ್ಸ್ಗಳನ್ನು ಗಮನಿಸ್ತಾ ಹೋಗೋಣ. ಹಾಗಾದರೆ ಮುಂದುವರಿದ
ಭಾಗ ಏನು ನೋಡಿದ್ರಲ್ಲ ವೀಕ್ಷಕರೇ, ಹೇಗೆಲ್ಲ ನಡೀತಾ ಇದೆ ಡೀಲ್ ಅನ್ನೋದನ್ನ ಗಮನಿಸಿರ್ತೀರಿ, ಕೇಳಿಸ್ಕೊಂಡಿರ್ತೀರಿ. ಇದು ನಾರ್ತ್ ಎಸಿ ಕಚೇರಿಯ ಲಂಚಕಾಂಡದ ಎಕ್ಸ್ಕ್ಲೂಸಿವ್ ಆಡಿಯೋ ಸಾಕ್ಷ್ಯ. ಅಷ್ಟಕ್ಕೂ ಕೇಸ್ ವರ್ಕರ್ ಸುಮಕ್ಕ ಹೇಳುವ ಆ ಸಾಹೇಬರು ಯಾರು? ನಾಳೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಲಂಚಕಾಂಡದ ಮತ್ತಷ್ಟು ಆಡಿಯೋ ಬ್ಲಾಸ್ಟ್ ಮಾಡಲಿದ್ದೇವೆ. ಅನಾವರಣಗೊಳ್ಳಲಿದೆ ನಾರ್ತ್ ಎಸಿ ಕಚೇರಿಯ ಭ್ರಷ್ಟಕೂಟದ ಅಪ್ರತ್ಯಕ್ಷ ಮುಖಗಳ ಅನಾವರಣ. ಪ್ರಧಾನ ಕಾರ್ಯದರ್ಶಿ ಕಠಾರಿಯಾ ಅವರೇ ನಾರ್ತ್ ಎಸಿ ಕಚೇರಿಯ ಅಕ್ರಮಕ್ಕೆ ಬ್ರೇಕ್ ಹಾಕಿ, ಸಾಕ್ಷ್ಯ ನಾವು ಕೊಡ್ತೀವಿ, ತಹಶೀಲ್ದಾರ್ ಕೇಸ್ ವರ್ಕರ್ ಮೇಲೆ ಕೇಸ್ ಮಾಡಿ. ಇದು ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿಯ ಕಳಕಳಿಯ ಮನವಿ. ನೋಡಿದ್ರಲ್ಲ, ಸಂಭಾಷಣೆಯನ್ನೂ ನೋಡಿದ್ರಿ, ಅದರಲ್ಲಿ ಮಮತಾ ಮೇಡಮ್ ಬಳಸಿರುವ ಕೋಡ್ ವರ್ಡ್ ಅನ್ನು ಗಮನಿಸಿದ್ರಿ. ಕಂದಾಯ ಭವನದಲ್ಲಿ ಏನಾಗಬೇಕಿತ್ತು, ಏನಾಗ್ತಿದೆ ಅನ್ನೋದರ ಗಮನ, ಅನ್ನೋದರ ಅರಿವು ನಿಮಗೀಗ ಬಂದಿರುತ್ತೆ. ಇಲ್ಲಿಗೆ ನಿಲ್ಲೋದಿಲ್ಲ. ನಾಳೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಲಂಚಕಾಂಡದ ಮತ್ತಷ್ಟು ಆಡಿಯೋ ಬ್ಲಾಸ್ಟ್ ಆಗುತ್ತೆ. ಅನಾವರಣಗೊಳ್ಳಲಿದೆ ನಾರ್ತ್ ಎಸಿ ಕಚೇರಿಯ ಭ್ರಷ್ಟಕೂಟದ ರಹಸ್ಯ ಸಭೆಗಳ ಮಾತುಗಳು. ಕಂದಾಯ ಸಚಿವ ಕೃಷ್ಣ ಭೈರೇಗೌಡ್ರೆ, ಆರ್ಸಿ ಆಮ್ಲಾನ್ ಆದಿತ್ಯ ಬಿಶ್ವಾಸ್ ಅವರೇ, ಪ್ರಧಾನ ಕಾರ್ಯದರ್ಶಿ ಕಠಾರಿಯಾ ಸಾಹೇಬ್ರೆ, ನಾರ್ತ್ ಎಸಿ ಕಚೇರಿ ಆಕ್ರಮಕ್ಕೆ ಬ್ರೇಕ್ ಹಾಕಿ, ಇಲ್ಲದಿದ್ದರೆ ಬ್ರೇಕ್ ಇಲ್ಲದೆ ಪ್ರಸಾರ ಆಗ್ತಾ ಇರುತ್ತೆ. ಎಚ್ಚರಗೊಳ್ಳುವವರೆಗೂ ಫ್ರೀಡಂ ಟಿವಿ ಎಚ್ಚರಿಸುವ ಪ್ರಯತ್ನ ಮಾಡುತ್ತೆ. ನಮಗೆ ಅವರೇನನ್ಕತ್ತಾರೆ ಇವರೇನನ್ಕತ್ತಾರೆ ಅನ್ನೋದಕ್ಕಿಂತಲೂ ಜನಸಾಮಾನ್ಯರ ಶಕ್ತಿಯಾಗಿ ಮುಂದುವರಿಯೋದಕ್ಕೆ ಅತಿ ಧಾವಂತ, ಅತ್ಯಂತ ಉತ್ಸಾಹ ಇರುವಂತಹ ಸುದ್ದಿ ಮಾಧ್ಯಮ ಆಗಿರೋದ್ರಿಂದ ನಾವು ಜನಹಿತಕ್ಕಾಗಿ ಏನು ಬೇಕಾದರೂ ಮಾಡ್ತೀವಿ. ಕಾನೂನಿನ ಚೌಕಟ್ಟಿನೊಳಗೆ ಕಾನೂನಾತ್ಮಕವಾಗಿ ಯಾರ್ಯಾರನ್ನು ಎಚ್ಚರಿಸಬೇಕೋ ಆ ಎಚ್ಚರಿಸುವ ಎಲ್ಲ ಸಾಧ್ಯಾಂತ ಕೆಲಸಗಳನ್ನು ಕೂಡ ಫ್ರೀಡಂ ಟಿವಿ ಅತ್ಯಂತ ಪ್ರಾಮಾಣಿಕವಾಗಿ ಮಾಡುತ್ತೆ. ಎಲ್ಲವೂ ಕೂಡ ಅತ್ಯಂತ ಸ್ಪಷ್ಟ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.